ನೀಟ್ ಪರೀಕ್ಷೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಎಂಬ ಹಿನ್ನೆಲೆಯಲ್ಲಿ ಸಿಜೆಪಿ ಸೇರಿದಂತೆ ಕೆಲ ರಾಜಕೀಯ ಪಕ್ಷಗಳು ಮತ್ತು ವಿದ್ಯಾರ್ಥಿಗಳ ಸಂಘಟನೆಗಳು ಸಾಕಷ್ಟು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತವೆ ಮತ್ತು ಬೇರೆ ಬೇರೆ ನಾಯಕರು ಇದನ್ನ ತಮ್ಮ ರಾಜಕೀಯ ದಾಳವಾಗಿ ಬಳಸ್ಕೊಳ್ತಾರೆ ಅನ್ನುವ ಆರೋಪಗಳು ಕೇಳಿಬರ್ತಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇದಕ್ಕೆ ಬಲಿ ಆಗ್ತಿದ್ದಾರೆ. ಎಲ್ಲೋ ಒಂದು ವಿದ್ಯಾರ್ಥಿಗಳು ಗೊಂದಲಕ್ಕೀಡಾಗ್ತಿದ್ದಾರೆ. ಈ ಕುರಿತಂತೆ ಈಗಾಗಲೇ ಕೇಂದ್ರ ಸರ್ಕಾರ ನೀಟ್ ಎರಡನೆಯ ಪರೀಕ್ಷೆನ ಮಾಡಿ ಕೌನ್ಸಿಲಿಂಗ್ ಅನ್ನ ಕರಿತಾ ಇದೆ. ಈ ಕುರಿತು ಕೌನ್ಸಿಲಿಂಗ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸೋಣ. ಈಗಾಗಲೇ ನೀಟ್ ಎಕ್ಸಾಮು ಮುಗಿದು ನೀವು ಕೌನ್ಸಿಲಿಂಗ್ ಕರಿತಾ ಇದ್ದಾರೆ, ಏನ್ ಅನಿಸ್ತಾ ಇದೆ ನಿಮಗೆ? ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀಟ್ ಎಕ್ಸಾಮಿಗೆ ಮುಗಿದ ನಂತರ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭ ಆಗಿದೆ, ಏನ್ ಅನಿಸ್ತದೆ ನಿಮಗೆ? ರೀನೀಟ್ ಅಂತೂ ಆಯ್ತು, ಅದ್ಲಿಂತೂ ಏನು ಫೇಸ್ ಅಂತೂ ಮಾಡಿಲ್ಲ ನಾವು ಪ್ರಾಬ್ಲಮ್. ಯಾಕಂದ್ರೆ ರಿಸಲ್ಟ್ ಎಲ್ಲ ಬಂದಾಯ್ತು, ಮತ್ತೀಗ ನಾವು ಕೌನ್ಸಿಲಿಂಗ್ ಈಗ ಅಟೆಂಡ್ ಆಗ್ತಿದೀವಿ. ಸೊ ಅಲ್ಲಿಂದ ಅಂತೂ ಏನು ಪ್ರಾಬ್ಲಮ್ ಆಗಿಲ್ಲ. ಇಲ್ಲಿ ಸುಳ್ಳ ರಿಸಲ್ಟ್ ಬಂದು ಎಲ್ಲ ಎಕ್ಸಾಮ್ ಆದ್ರು ಕೌನ್ಸಿಲಿಂಗ್ ನಡೆಯಕತ್ರು. ಇವರು ಇನ್ನು ಟಿವಿ ಒಳಗೆ ಎಲ್ಲ ಕಾಂಗ್ರೆಸ್ ಅವೆಲ್ಲ ಪಕ್ಷದಿಂದ ಕಾಕ್ರೋಚ್ ಅಂತ ಒಂದು ಪಕ್ಷ ಅದ್ರೊಂದೆಲ್ಲ ಸೇರಿ ಅವರು ಸುಳ್ಳ ಪ್ರಚಾರ ಮಾಡ್ತಿದ್ದಾರೆ ಎಲ್ಲ ಎಕ್ಸಾಮ್ ಕಂಡಕ್ಟ್ ಆಗಿದ್ರ ಸಂಬಂಧ. ಸೊ ಮೋದಿಜಿ ಅವ್ರಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಸುಳ್ಳ ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು ಅಂತೂ ತಪ್ಪಾಗುತ್ತೆ. ಯಾಕೆಂದ್ರೆ ಮೋದಿಜಿ ಅವರೇ ಎಲ್ಲ ನಮ್ಗೆ ಈಗ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಸ್ಟೂಡೆಂಟ್ಸ್ ಇನ್ನ ಬೆಂಬಲವಾಗಿ ಎಲ್ಲ ಕಡೆನೂ ಇದ್ದಾರೆ, ಮುಂದೆನೂ ಇರ್ತಾರೆ ಅವರು ನಮ್ಮ ಪರವಾಗಿ. ಸೊ ಅದರಿಂದ ಅಂತೂ ಏನು ಪ್ರಾಬ್ಲಮ್ ಅಂತೂ ಬರುವುದಿಲ್ಲ ನಮ್ಗೆ. ಸೊ ಅಷ್ಟೇ ಹೇಳ. ಇನ್ನೊಬ್ರು ವಿದ್ಯಾರ್ಥಿ ಇದ್ರೆ ಮಾತನಾಡಿಸೋಣ. ಏನ್ ಅನ್ಸತ್ತೆ? ಆ ವಿದ್ಯಾರ್ಥಿ ಏನಂತಾರೆ, ನೀವು ಈಗಾಗಲೇ ಎರಡನೇ ನೀಟ್ನ ಬರೆದಿದ್ರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭ ಆಗಿದೆ, ಇಲ್ಲ ಒಂದ್ ಕಡೆ ವಿದ್ಯಾರ್ಥಿಗಳನ್ನ ಈ ರೀತಿ ಪ್ರೊಟೆಸ್ಟ್ ಮಾಡಬೇಕು ಬನ್ನಿ, ಅಥವಾ ನಮಗೆ ನೀಟ್ ದೊಡ್ಡ ಸ್ಕ್ಯಾಮ್ ಆಗಿದೆ ಅಂತಾರೆ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸೊ ಫಸ್ಟ್ ಆಫ್ ಆಲ್ ನಾನು ಹೇಳೋದಂದ್ರೆ, ಸ್ಟೂಡೆಂಟ್ಸ್ ಯಾವ್ದೇ ರೀತಿಯಿಂದ ಹೆದರೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗ ಫಸ್ಟ್ ನೀಟ್ ಮುಗೀತು, ಅದ ಸ್ಕ್ಯಾಮ್ ಆಯ್ತು, ಅದ್ರ ವಿರುದ್ಧ ಆಕ್ಷನ್ ತಗೊಂಡಾಯ್ತು. ಸೆಕೆಂಡ್ ನೀಟ್ ನಡೆದಿದೆ, ಎಲ್ಲ ಕರೆಕ್ಟ್ ಆಗಿ ನಡೆದಿದೆ, ರಿಸಲ್ಟ್ ಕರೆಕ್ಟ್ ಬಂದಿದೆ. ಆದ್ರೆ ಈಗ ಸ್ಟೂಡೆಂಟ್ಸ್ಗೆ ಅವ್ರು ಮಿಸ್ಲೀಡ್ ಮಾಡ್ತಿದೆ. ಮೀಡಿಯಾದಲ್ಲಿ ಎಲ್ಲ ಪ್ರೊಟೆಸ್ಟ್ ಅದು ಮಾಡಿದೆ, ಆದ್ರೆ ಇದರಿಂದ ಸ್ಟೂಡೆಂಟ್ಸ್ ಕರಿಯರ್ ಮುಂದೆ ಅದ್ರ ವಿರುದ್ಧ ಏನು ಅದಕ್ಕೆ ಹೆಲ್ಪ್ ಆಗೋ ತರ ಮಾಡ್ಬೇಕಂತ ಹೇಳಿ ಮೋದಿ ಅವರು ವಿದ್ಯಾರ್ಥಿಗಳ ಪರವಾಗಿರ್ತಾರೆ ಅಂತ ಹೇಳಿ ನಂಬಿಕೆ ಕೊಟ್ಟಿದ್ದಾರೆ. ಈಗ ಮಾಡತಕ್ಕಂಥ ಕೆಲವು ಪ್ರೊಟೆಸ್ಟ್ ಮಾಡೋದ್ರ ಬಗ್ಗೆ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ರಿ, ಆ ಪ್ರೊಟೆಸ್ಟ್ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಅದು ಸ್ಟೂಡೆಂಟ್ಸ್ ನ ಮಿಸ್ಲೀಡ್ ಮಾಡ್ತಿದ್ದಾರೆ. ಆದ್ರೆ ಇದು ಎನ್ ಟಿ ಎದವ್ರ ಪ್ರಕಾರ ಎನ್ ಟಿ ಎದವ್ರು ಮಾಡೋದು ಸ್ಟೂಡೆಂಟ್ಸ್ಗೋಸ್ಕರ, ಅವ್ರ ಕರಿಯರ್ಗೋಸ್ಕರ. ಇವರು ಯಾವ್ದೋ ಪ್ರಾಬ್ಲಮ್ ತಗೊಂಡೋಗಿ ಎಲ್ಲೆಲ್ಲೋ ಸಂಬಂಧ ಹೊಂದಿಸ್ತಿದ್ದಾರೆ. ಇದು ರಾಜಕೀಯ ಪ್ರಕಾರವಾಗಿ ಯಾವುದೇ, ಈಗ ಮೋದಿಯವ್ರ ಮೇಲೆ ಕೆಟ್ಟ ಹೆಸರು ತರ್ಬೇಕಂತ ಈಗ ಯಾವ್ದಾದ್ರು ಪಾರ್ಟಿಗಳು ಬಂದು ಯಾರ್ದೋ ವಿರುದ್ಧ ಮಾಡಿ ಅದನ್ನೆಲ್ಲ ಮಾಡೋಕೆ ಅವಶ್ಯಕತೆ ಇಲ್ಲ. ಇದಿಷ್ಟು ನೀಟ್ ಏನು ಈಗಲೇ ಬರೆದಂತ ಪರೀಕ್ಷೆ ಇತ್ತು ಮತ್ತು ಕೌನ್ಸಿಲಿಂಗ್ ತಯಾರಾಗತಕ್ಕಂಥ ವಿದ್ಯಾರ್ಥಿಗಳ ಅಭಿಪ್ರಾಯ. ಯಾಕಂದ್ರೆ ನೀಟ್ ಪರೀಕ್ಷೆಯಲ್ಲಿ ಆದಂತ ಒಂದನೇ ಹಂತದಲ್ಲಾದ ಭ್ರಷ್ಟಾಚಾರ ಬಗ್ಗೆ ಕ್ರಮ ಆಗಿದೆ. ಈಗಾಗಲೇ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭ ಆಗಿದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದ್ರೆ ಈಗ ನಡೀತಕ್ಕಂಥ ಪ್ರತಿಭಟನೆ ಮತ್ತು ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸ್ತಕ್ಕಂಥ ಹುನ್ನಾರ ಅಥವಾ ಷಡ್ಯಂತ್ರ ಇದೆ ನಮ್ಮ ಅಸಮಾಧಾನವನ್ನ ವಿದ್ಯಾರ್ಥಿಗಳು ಹೊರಹಾಕ್ತಿದ್ದಾರೆ. ಹುಬ್ಬಳ್ಳಿಯಿಂದ ಸಲಾರ್ ನ್ಯೂಸ್ಗಾಗಿ ಕಲ್ಮೇಶ್ ಮಂಡ್ಯ.